ಈ ಒಂದು ರಿವ್ಯೂನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ಬರೋದು ಬಂದಿರ್ತೀರಾ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಈಗ ಈ ಒಂದು ರಿವ್ಯೂನ ಸ್ಟಾರ್ಟ್ ಮಾಡೋಣ. ಗೇಮ್ ಚೇಂಜರ್ ಇದು ತೆಲುಗು ಸಿನಿಮಾ. ಇದನ್ನು ತಮಿಳಿನ ಖ್ಯಾತ ಡೈರೆಕ್ಟರ್ ಆದ ಯಶ್ ಶಂಕರ್ ಅವರು ನಿರ್ದೇಶಿಸಿದ್ದಾರೆ ಮತ್ತು ರಾಮ್ ಚರಣ್ ಅವರು ನಾಯಕ ನಟನಾಗಿ ನಟಿಸಿದಂಥ ಸಿನಿಮಾ. ಸಿನಿಮಾದ ಟ್ರೇಲರ್ ನಿನ್ನೆನೇ ರಿಲೀಸ್ ಆಯಿತು. ಕನ್ನಡದಲ್ಲಿ ರಿಲೀಸ್ ಮಾಡಿರಲಿಲ್ಲ, ಬಿಡ್ತಾರೋ ಇಲ್ವೋ ಅಂತ ಅಂದ್ಕೊಂಡೆ, ಆದರೂ ಬಿಟ್ಟರು ಇವತ್ತು 11:30 12 ಗಂಟೆಗೆ. ಈ ಒಂದು ಟ್ರೇಲರ್ ನೋಡಿದಾಗ ಡಬಲ್ ರೋಲ್ ಇದೆಯಾ ಅಂತ ಅನ್ನಿಸ್ತು. ಅದು ಕನ್ಫರ್ಮ್ ಕೂಡ ಆಯಿತು. ಇನ್ನು ಸಿನಿಮಾದ ಕತೆಗೆ ಬಂದರೆ, IAS ಅಧಿಕಾರಿ ಆದ ರಾಮ್ ನಂದನ್ ಅವರ ತಂದೆ ಅಪ್ಪಣ್ಣ ಅವರು ಈ ದೇಶವನ್ನು ಭ್ರಷ್ಟಾಚಾರ ಮುಕ್ತ ದೇಶವಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಕನಸು ಇರುತ್ತೆ. ಆದರೆ ಆ ರಾಜ್ಯದ CM ಆದ ಬೊಬ್ಬಿಲಿ ಮೋಪಿದೇವಿ ಅನ್ನೋ ಭ್ರಷ್ಟ ರಾಜಕಾರಣಿ ಅಪ್ಪಣ್ಣವರ ಕನಸನ್ನು ನಾಶಪಡಿಸಿದ್ದಕ್ಕಾಗಿ ಅಪ್ಪಣ್ಣವರ ಮಗನಾದ IAS ರಾಮ್ ನಂದನ್ ಅವರು ಆ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹೋರಾಡ್ತಾರೆ. ಇದು ಈ ಸಿನಿಮಾದ ಪ್ಲಾಟ್. ನನಗೆ ಟ್ರೇಲರ್ ನೋಡಿದಾಗ ಏನೂ ಸಮಸ್ಯೆ ಅನ್ನಿಸಲಿಲ್ಲ. ಆದರೆ ಈ ಸಿನಿಮಾದ ಬಜೆಟ್ ಕೇಳಿ ನನಗೆ ಶಾಕ್ ಆಯಿತು. ಸುಮಾರು 450 ಕೋಟಿ ಬಜೆಟಲ್ಲಿ ತಯಾರಾದಂಥ ಸಿನಿಮಾ. ಇದನ್ನು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ನಿರ್ಮಿಸಿದ್ದಾರೆ. ಸಿನಿಮಾ ಇದೇ ಜನವರಿ 10ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸಿನಿಮಾ ಬಜೆಟ್ ತಕ್ಕಂತೆ ಇರುತ್ತೋ ಅಥವಾ ಇಲ್ವಾ ಅಂತ ನಾವು ಜನವರಿ 10ರಂದೇ ನೋಡೋಣ ಅಂತ ಹೇಳ್ತಾ, ಇನ್ನು ನೀವು ಈ ಒಂದು ಟ್ರೇಲರ್ನ ನೋಡಿದರೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.